ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರಿ. 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಬಿಡುಗಡೆ ಆಗುತ್ತದೆ ಅಥವಾ ಇಲ್ವಾ ಎನ್ನುವಂತಹ ಮಾಹಿತಿಯನ್ನು ನಾನು ಕೂಡ ಈ ಬಗ್ಗೆ ಸಾಕಷ್ಟು ಬಾರಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರಿಗೆ ಹಾಗೂ ಕ್ರೈಸ್ ಅಧಿಕಾರಿಗಳ ಕಾರ್ಯಾಲಯಕ್ಕೆ ಕೂಡ ಇಲ್ಲಿ ಕರೆ ಮಾಡಿ ಕೇಳಿದ್ದೀನಿ. ಅವರು ವೇಟ್ ಮಾಡಿ ವೆಬ್ಸೈಟ್ಗೆ ಬರುತ್ತೆ ಹೆಚ್ಚಿನ ಮಾಹಿತಿ ಅಂತ ಮಾತ್ರ ತಿಳಿಸ್ತಾ ಇದ್ದಾರೆ. ನಿಗದಿತ ದಿನಾಂಕವನ್ನು ಕೂಡ ಅವರು ತಿಳಿಸ್ತಾ ಇಲ್ಲ. ಇಲ್ಲಿ ನೋಡಿದರೆ ವಸತಿ ಶಾಲೆಯವರು 3ನೇ ಸುತ್ತಿನ ಸೀಟು ಹಂಚಿಕೆ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅದರ ಬಗ್ಗೆ ನಾನು ಮತ್ತೆ ತಮಗೆ ಏನೇ ಅಪ್ಡೇಟ್ ಬಂದರೂ ತಿಳಿಸ್ತೀನಿ. ಅಲ್ಲಿವರೆಗೂ ಕೂಡ ತಾವುಗಳು ಕೂಡ ಕಾಯಬೇಕಾಗುತ್ತೆ. ಇನ್ನು ಅದರ ನಡುವೆ ಇವತ್ತು ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿರುತ್ತದೆ. ಏನು ಅಂದರೆ ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳು ಯಾರಿದ್ದೀರಿ, ಒಟ್ಟು 5 ವರ್ಗದ ವಿಶೇಷ ವಿದ್ಯಾರ್ಥಿಗಳಿದ್ದೀರಿ. ಆ ವಿದ್ಯಾರ್ಥಿಗಳಿಗೆ ಒಟ್ಟಾರೆಯಾಗಿ ಸೀಟುಗಳು ಫುಲ್ ಆಗಿದ್ದಾವೆ, ಖಾಲಿ ಇದ್ದಾವೆ ಏನು ಅಂತ ಬಹಳಷ್ಟು ಕ್ವಶನ್ಸ್ಗಳು ತಮ್ಮಲ್ಲಿದ್ದು, ಅದಕ್ಕೋಸ್ಕರ ಇವತ್ತು ಕರ್ನಾಟಕ ಇಲ್ಲಿ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕೃತ ವೆಬ್ಸೈಟ್ನಲ್ಲಿ ಒಟ್ಟು ಎಷ್ಟು ಸೀಟುಗಳು ಖಾಲಿ ಉಳಿದಿದ್ದಾವೆ, ಯಾವ್ಯಾವ ವರ್ಗದವರಿಗೆ, ಯಾವ್ಯಾವ ಒಂದು ಕಾಸ್ಟ್ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಪ್ರಕಾರ ಎಷ್ಟು ಸೀಟುಗಳು ಖಾಲಿ ಇವೆ ಎನ್ನುವಂತಹ ಮಾಹಿತಿಯನ್ನು ಬಿಡುಗಡೆಗೊಳಿಸಿರುತ್ತಾರೆ. ಅಂದರೆ ಎಕ್ಸಾಮನ್ನು ಬರೆಯದೆ ನೇರವಾಗಿ ಡೈರೆಕ್ಟ್ ಅಡ್ಮಿಷನ್ಗೆ ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿದ್ರು. ಈ ಕುರಿತು ತಾವುಗಳು ಕೂಡ ಬಹಳಷ್ಟು ನಾನು ಮಾಹಿತಿಯನ್ನು ನೀಡುತ್ತೇನೆ ತಮಗೆ ಇಲ್ಲಿ ವಿಡಿಯೋಗಳ ಮೂಲಕ. ಇವತ್ತು ಒಂದು ಅಪ್ಡೇಟ್ ಬಿಟ್ಟಿರ್ತಾರೆ. ತಾವುಗಳು ತಮ್ಮ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಒಟ್ಟು ಮೊದಲನೇದಾಗಿ ಜಿಲ್ಲೆದು ಬಿಟ್ಟಿರ್ತಾರೆ ಅವರು, ಎಷ್ಟು ಸೀಟುಗಳು ಖಾಲಿ ಉಳಿದಿದ್ದಾವೆ ಎನ್ನುವಂಥ ಮಾಹಿತಿಯನ್ನು ತಾವುಗಳು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ನಾನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಯಾರು ಇಲ್ಲಿ ಅಪ್ಲಿಕೇಶನ್ ಹಾಕಿಲ್ಲ ಅಥವಾ ಇನ್ನೂವರೆಗೂ ಅಪ್ಲಿಕೇಶನ್ ಹಾಕಿ ಟ್ರೈ ಮಾಡಿರ್ತೀರಿ, ಸೀಟುಗಳು ಖಾಲಿ ಇಲ್ಲ ಎನ್ನುವಂಥ ಮಾಹಿತಿಯನ್ನು ತೋರಿಸ್ತಾ ಇರುತ್ತೆ. ಆದರೆ ಇದೀಗ ಟೋಟಲ್ ಆಗಿ ಅವರು ಎಷ್ಟು ಸೀಟುಗಳು ಖಾಲಿ ಉಳಿದಿದ್ದಾವೆ ಎನ್ನುವಂಥ ಮಾಹಿತಿಯನ್ನು ಕ್ರೈಸ್ ಅಧಿಕಾರಿಗಳು ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಬಿಟ್ಟಿರ್ತಾರೆ. ತಾವು ಏನು ಮಾಡ್ಕೋರಿ, ತಮ್ಮ ತಾಲೂಕು ಜಿಲ್ಲೆಯಲ್ಲಿ ಎಷ್ಟು ಸೀಟುಗಳು ಖಾಲಿ ಉಳಿದಿದ್ದಾವೆ ಎನ್ನುವಂಥ ಮಾಹಿತಿಯನ್ನು ನೋಡಿಕೊಂಡು ತಾವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಹಾಗಾದರೆ ತಾವೇನು ಮಾಡಿ, ಇಲ್ಲಿ ಗೂಗಲ್ನಲ್ಲಿ ಕ್ರೈಸ್ ಅಂತ ಟೈಪ್ ಮಾಡಬೇಕು. ಮೊದಲನೇದಾಗಿ KRIS ಅಂತ ಟೈಪ್ ಮಾಡಿ, ಅದನ್ನು ಟೈಪ್ ಮಾಡಿದ ನಂತರ ಇಲ್ಲಿ ಮೊದಲಿಗೆ ಬರುತ್ತೆ ನೋಡಿರಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತಿರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಆದ ನಂತರ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಮತ್ತಷ್ಟು ಓದಿ ಅಂತಿದೆ ನೋಡಿ, ಅದನ್ನು ನೀವು ಕ್ಲಿಕ್ ಮಾಡಿದ ಕೂಡಲೇ ಇತ್ತೀಚಿನ ಸುದ್ದಿಗಳು ನೀವು ಅಂತಿರುತ್ತೆ. 2026-27ನೇ ಶೈಕ್ಷಣಿಕ ವರ್ಷದ 6ನೇ ತರಗತಿ ನೇರ ಪ್ರವೇಶಾತಿಗೆ ಸಂಬಂಧಿಸಿದಂತೆ ಖಾಲಿ ಸ್ಥಾನಗಳ ವಿವರ ಅಂತಿರುತ್ತದೆ. ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡೋ ಕೂಡಲೇ ನೆಕ್ಸ್ಟ್ ಓಕೆ ಕೊಡಬೇಕು. ಅಲ್ಲಿ ಫಸ್ಟಿಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅದನ್ನು ತಾವುಗಳು ನೋಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಹೆಡ್ಲೈನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2026-27ನೇ ಸಾಲಿನ 6ನೇ ತರಗತಿಗೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ನೇರ ಪ್ರವೇಶಾತಿ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ. ಖಾಲಿ ಸೀಟುಗಳು ಎಷ್ಟಿದಾವೆ ಅಂಥೇಳಿ ಅಲ್ಲಿ ಜಿಲ್ಲೆ ಮತ್ತು ಇಲ್ಲಿ ಕೊಟ್ಟಿದ್ದಾರೆ. ಸೆಲೆಕ್ಟ್ ಮಾಡ್ಕೋಬೇಕು ತಮ್ಮ ಜಿಲ್ಲೆ ಯಾವುದು, ಕೆಟಗರಿ ತಮ್ಮ ಕಾಸ್ಟ್ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು, ಜೆಂಡರ್ ಬಾಯ್ ಆರ್ ಗರ್ಲ್ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಸ್ಪೆಷಲ್ ಕೆಟಗರಿ ಅಂತಿರುತ್ತೆ ನೋಡ್ತಾ ಹೋಗಿ. ಒಟ್ಟು 5 ವಿಧದ ಸ್ಪೆಷಲ್ ಕೆಟಗರಿ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ತಾವು. ಮೊದಲನೇದಾಗಿ ನೋಡ್ಬೋದಲ್ಲಿ ಡಿಸ್ಟಿಕ್ಕು, ನಿಮ್ಮ ಜಿಲ್ಲೆ ಯಾವುದು ಅಂತ, ಅದ್ರ ಜೊತೆಗೆ ಇಲ್ಲಿ ಕೆಟಗರಿ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಕಾಸ್ಟ್ ಯಾವುದು ಅಂತ, SC ST C1 ಅಂದರೆ ಪ್ರವರ್ಗ 1, 2A 2B 3A 3B ಮತ್ತು GM ಅಂತ ಬರುತ್ತದೆ. ಇಲ್ಲಿ ಜೆಂಡರ್ ಬಾಯ್ ಅಥವಾ ಗರ್ಲನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಸ್ಪೆಷಲ್ ಕೆಟಗರಿ ತಮ್ಮ ಯಾವ ಕೆಟಗರಿ ಒಳಗೆ ಬರ್ತದೆ ತಮ್ಮದು, ನಾ ಈ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿರ್ತೀನಿ, ನೋಡ್ಬೋದು. ಇಲ್ಲಿ ನಿಮ್ಮದು ಯಾವ ಕೆಟಗರಿಯಲ್ಲಿ ಬರುತ್ತೆ, 5 ವಿಧದ ಕೆಟಗರಿ ಇದಾವೆ. ಹಾಗಾಗಿ ತಮ್ಮದು ಯಾವುದು ಅಂತ ನೋಡ್ಕೋಬೇಕು. ಅದು ಆದ ನಂತರ ನೆಕ್ಸ್ಟ್ ಇಲ್ಲಿ ಚೆಕ್ ವೇಕೆನ್ಸಿ ಅಂತ ಬರುತ್ತೆ, ಅಲ್ಲಿ ಚೆಕ್ ಮಾಡ್ಕೋಬೇಕು. ನಿಮ್ಮ ಜಿಲ್ಲೆಯಲ್ಲಿ ಮತ್ತು ತಾಲೂಕಲ್ಲಿ ಎಷ್ಟು ಸೀಟುಗಳಿದಾವೆ ನಿಮ್ಮ ಕೆಟಗರಿಗೆ, ನಿಮ್ಮ ಜೆಂಡರ್ಗೆ ಹಾಗೂ ಇಲ್ಲಿ ಸ್ಪೆಷಲ್ ಕೆಟಗರಿಗೆ ಅಂತೇಳಿ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ತಕ್ಷಣವೇ ತಾವೇನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು ಆನ್ಲೈನಲ್ಲಿ. ಅದು ಡೈರೆಕ್ಟ್ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂತ ಕೂಡ ನಾನು ತಮಗೆ ತಿಳಿಸಿದ್ದೀನಿ. ಆ ಪ್ರಕಾರ ತಾವುಗಳು ಅರ್ಜಿಯನ್ನು ಸಲ್ಲಿಸಿ ಅಂತ ತಿಳಿಸ್ತಾ ಇದ್ದೀನಿ. ಇನ್ನೂ ಕೂಡ ತಡ ಮಾಡಬೇಡಿ, ಯಾಕಂದರೆ ಟೈಮ್ ಇಲ್ಲ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಯಾರ್ಯಾರು ಇನ್ನೂವರೆಗೂ ಕೂಡ ವಿಶೇಷ ವರ್ಗದವರು ಇದ್ದೀರಿ, ಅರ್ಜಿಗಳನ್ನು ಸಲ್ಲಿಸಿಲ್ಲ, ತಾವು ತಕ್ಷಣವೇ ತಮ್ಮ ತಾಲೂಕು ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಸೀಟುಗಳು ತಮ್ಮ ಕಾಸ್ಟ್ಗೆ ಹಾಗೂ ತಮ್ಮ ಇಲ್ಲಿ ಬಾಯ್ ಅಥವಾ ಗರ್ಲ್ ಇದ್ದರೆ ಮತ್ತು ಸ್ಪೆಷಲ್ ಕೆಟಗರಿ ಯಾವ ಕೆಟಗರಿ ತಮ್ಮದು ಅನ್ನೋದನ್ನು ನೋಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಿ, ತಡ ಮಾಡಬೇಡಿ ಅಂತ ತಿಳಿಸ್ತಾ ಇದ್ದೀನಿ. ಒಟ್ಟಾರೆ ಇನ್ನೂ ಕೂಡ ಟೈಮ್ ಇದೆ, ಸೀಟುಗಳು ಖಾಲಿ ಸಾಕಷ್ಟು ಇದಾವೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ತಡ ಮಾಡಬೇಡಿ ಅಂತ ತಮಗೆ ತಿಳಿಸ್ತಾ ಇಲ್ಲಿ ಈ ಮಾಹಿತಿ ತಮಗೆ ಇಷ್ಟ ಆದರೆ ಮತ್ತು ಇಲ್ಲಿ ಯಾರಿಗಾದರೂ ಉಪಯುಕ್ತ ಆಗುವಂತಿದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.